ಉತ್ತರ ಪ್ರದೇಶದ ಲಖನೌದ ಕಮಾಂಡ್ ಆಸ್ಪತ್ರೆಯಲ್ಲಿ ಪ್ರತ್ಯೇಕ ಮಿಲಿಟರಿ ವೈದ್ಯಕೀಯ ವಿಭಾಗವನ್ನು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಉದ್ಘಾಟಿಸಿ ಮಾತನಾಡಿದರು. ಭಾರತದ ಕಮಾಂಡ್ ಆಸ್ಪತ್ರೆಯು ಸೇವೆ, ಸಂಶೋಧನೆ ಮತ್ತು ಶಿಸ್ತಿಗೆ ಹೆಸರುವಾಸಿಯಾಗಿದೆ. ಆಪರೇಷನ್ ವಿಜಯ್ ಮತ್ತು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಇಲ್ಲಿನ ವೈದ್ಯರು ಅಪಾರ ಧೈರ್ಯ ಮತ್ತು ಸಮರ್ಪಣೆಯನ್ನು ಪ್ರದರ್ಶಿಸಿದ್ದಾರೆ ಎಂದರು. ಲಖನೌದ ಕಮಾಂಡ್ ಆಸ್ಪತ್ರೆಯಲ್ಲಿ ಮಿಲಿಟರಿ ವೈದ್ಯಕೀಯ ವಿಭಾಗವನ್ನು ಸ್ಥಾಪಿಸಲಾಗುತ್ತಿದ್ದು, ಸಶಸ್ತ್ರ ಪಡೆಗಳ ವೈದ್ಯಕೀಯ ಸೇವೆಗಳ ಇತಿಹಾಸಕ್ಕೆ ಸುವರ್ಣ ಅಧ್ಯಾಯ ಸೇರ್ಪಡೆಯಾಗಿದೆ. ದೇಶದಲ್ಲಿ ಈ ರೀತಿಯ ಮೊದಲ ಇಲಾಖೆ ಸ್ಥಾಪನೆಯಾಗಿರುವುದು ಹೆಮ್ಮೆಯ ವಿಷಯವಾಗಿದೆ ಎಂದು ಹೇಳಿದರು. ಸೈನಿಕರು ಕಠಿಣ ಪ್ರಾಕೃತಿಕ ಪರಿಣಾಮಗಳನ್ನು ಎದುರಿಸಿ ಕಾರ್ಯನಿರ್ವಹಿಸಲು ಔಷಧ ಇಲಾಖೆ ಆವಿಷ್ಕಾರಗಳನ್ನು ನಡೆಸುವ ಮೂಲಕ ಸೈನಿಕರ ನೆರವಿಗೆ ಬರಬೇಕು. ಸಾಂಕ್ರಾಮಿಕ ರೋಗಗಳು, ಉಷ್ಣ ಮತ್ತು ಶೀತದ ವಿಷಮ ಪರಿಸ್ಥಿತಿ, ಎತ್ತರದ ಪ್ರದೇಶಗಳಿಗೆ ಸಂಬಂಧಿಸಿದ ಕಾಯಿಲೆಗಳು, ಪೌಷ್ಟಿಕಾಂಶದ ಸವಾಲುಗಳು, ನಿರ್ಜಲೀಕರಣ ಮತ್ತು ಹಲವಾರು ಇತರ ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತವೆ. ಈ ಸಮಯದಲ್ಲಿ ಮಿಲಿಟರಿ ವೈದ್ಯಕೀಯ ವಿಭಾಗವು ಪರಿಸರಕ್ಕೆ ಅನುಗುಣವಾಗಿ ವೈದ್ಯಕೀಯ ಸೇವೆಗಳನ್ನು ಒದಗಿಸುವ ಸಂಪೂರ್ಣ ವಿಶ್ವಾಸ ತಮಗಿದೆ ಎಂದು ಹೇಳಿದ ಸಚಿವರು, ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತೀಯ ಮಿಲಿಟರಿ ಖ್ಯಾತಿ ಮತ್ತು ಪರಂಪರೆ ಮತ್ತಷ್ಟು ಹೆಚ್ಚಾಗಲಿದೆ ಎಂದರು. इनके उपयोग से हम अपने सैनिकों के हेल्थ की रियल टाइम मॉनिटरिंग और संभावित हेल्थ रिस्क की अर्ली आइडेंटिफिकेशन को और प्रभावी बना सकते हैं. साथियों, प्रिवेंटिव हेल्थ केयर हमारी कम्बैट रेडीनेस और नेशनल सिक्योरिटी से भी सीधे जुड़ा हुआ यह विषय है.